ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಕನಿಗೆ ಪ್ಯಾಕಿಂಗ್ ನಡೀತಿತ್ತು. UK ಕೊರಿಯರ್ ಎಲ್ಲ ಮಾಡಬೇಕಾಗಿತ್ತು, ಅದಕ್ಕೆ ಕೊರಿಯರ್ ಪ್ಯಾಕಿಂಗ್ ಮಾಡ್ತಾ ಇದ್ವಿ. ಇವತ್ತು ಡೇ ಬಂದು ಅವಳದು 2 days ಟು ಗೋ. ನಾಳೆ ಬೆಳಿಗ್ಗೆ ಆಯಿತು ಅಂದರೆ ಅಕ್ಕನ ನೆಕ್ಸ್ಟ್ ಫ್ಲೈಟ್ ಹತ್ಸೋಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು. ಸೊ ಇನ್ನು ಇವತ್ತು ಲಾಸ್ಟ್ ಡೇ ಅವಳು ನಮ್ಮ ಮನೇಲಿ ಇರ್ತಿದ್ಲು. ಸೊ ಅವಳಿದ್ದಾಗಲೇ ಕೊರಿಯರ್ ಮಾಡಿಸಿದ್ರೆ ಅವಳಿಗೊಂದು ಐಡಿಯಾ ಬರುತ್ತೆ, ಹಾಗೆ ನನಗೂ ನಮ್ಮ ಅಮ್ಮಂಗೂ ಒಂದು ಐಡಿಯಾ ಬರುತ್ತೆ ಅವಳಿಗೆ ಮುಂದೆ ಕೊರಿಯರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಕ್ಕ ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಲು. ಅವ್ರು ಬಂದು ಮೈಸೂರಿಂದನೇ. ಸೊ ಅವ್ರು ನಮಗೆ ಬಂದು ಮನೇಲೇ ನಮಗೆ ಅವ್ರು ಕೊರಿಯರ್ ಮಾಡಿದ್ರು. ಅಂದರೆ ನಾವೇನೇನು ಕೊಟ್ವಿ ಅದನ್ನೆಲ್ಲ ಅವ್ರು ಪ್ಯಾಕ್ ಮಾಡಿಬಿಟ್ಟು ಕ್ಲೀನಾಗಿ ಕೊರಿಯರ್ ಮಾಡಿಕೊಟ್ರು. ಹಾಗೆಯೇ ನಮ್ಮ ಮಮ್ಮಿ ಜೊತೆ ಸ್ವಲ್ಪ ಹಂಗೆ ಮಾತಾಡ್ಕೊಂಡು ಅವ್ರು ಏನೇನು ಹೇಳ್ತಾ ಇದ್ರು ಅದೆಲ್ಲ ನಮ್ಮಮ್ಮ ಬರ್ಕೋತಾ ಇದ್ರು. ಸಮ್ ಡೀಟೇಲ್ಸ್ ಅವ್ರದ್ದೇನೋ ಕೊಡ್ತಾ ಇದ್ರು ಅದನ್ನು. ಹಾಗೆ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ನಡೀತು. ಅವ್ರು ಕ್ಲೀನಾಗಿ ಪ್ಯಾಕ್ ಕೂಡ ಮಾಡಿದ್ರು. ಮೊದಲಾಗಿ ಅದು ಬಾಕ್ಸ್ ಎಲ್ಲಿ ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬ ಕ್ವೆಶನ್ಸ್ ಕೇಳಿದೆ. ಅವ್ರು ಫುಲ್ ಪೇಷನ್ಸಿಂದ ಆನ್ಸರ್ ಮಾಡಿದರು. ಹಾಗೆಯೇ ಅಕ್ಕಂಗೆ ಅವಳಿಗೆ ಡ್ರೆಸ್ಸಸ್ ಎಷ್ಟು ಬೇಕು ಅದ್ರ ಜೊತೆ ಅವಳಿಗೆ ಒಂದು ಸ್ವಲ್ಪ ಫುಡ್ ಕೂಡ ಅವಳಿಗೆ ಕೊರಿಯರ್ ಮಾಡೋಕ್ಕೆ ಅಮ್ಮ ಕೊಟ್ಟರು. ಯಾಕೆಂದರೆ ಅವಳ ಬ್ಯಾಗಲ್ಲಿ ಅಷ್ಟೊಂದು ಸ್ಪೇಸ್ ಇತ್ತಿಲ್ಲ. ಮತ್ತು ಅದು ವೆಯ್ಟೇ ಚೆಕ್ ಮಾಡಿದ್ವಿ ನಾವು ಮನೇಲಿ. ಒಂದ್ಸತಿ ನಮಗೆ ಅದು ಬ್ಯಾಗೇನೆ ಜಾಸ್ತಿ ವೆಯ್ಟ್ ಕೂಡ ಬಂತು. ಇವ್ರು ವೆಯ್ಟ್ ಮಿಷಿನ್ ತೊಗೊಂಡು ಬಂದಿದ್ರು. ನಾವು ಕೂಡ ವೆಯ್ಟ್ ಚೆಕ್ ಮಾಡಿದ್ವಿ ಆನ್ಲೈನಲ್ಲಿ ಯಾವುದೋ ಒಂದು ಶಾಪ್ ಮಾಡಿಬಿಟ್ಟು. ಬಟ್ ಅದು ಅಷ್ಟು ಕರೆಕ್ಟಾಗಿ ಬಂದಿತ್ತಿಲ್ಲ. ಬೇರೆ 2 ಬ್ಯಾಗ್ ಕರೆಕ್ಟಾಗಿತ್ತು. ಇನ್ನೊಂದು ದೊಡ್ಡ ಬ್ಯಾಗ್ ಅಂತೂ ತುಂಬ ಅದರಲ್ಲಿ ತಿನ್ನೋದನ್ನ ತುಂಬಿಸ್ಬಿಟ್ಟಿದ್ದೆ ನಾನಂತೂ. ಸೊ ಅದನ್ನು ಕೂಡ ಅವ್ರ ಪ್ಯಾಕಿಂಗಿಗೆ ಅಂತಾನೆ ಅಮ್ಮ ತೆಗೆದ್ಬಿಟ್ಟು ಕೊಟ್ಟರು. ಆದರೆ ಸ್ವಲ್ಪ ಮಾತ್ರ ಖಾಲಿ ಇಟ್ಕೊಂಡಿದ್ರು. ಮತ್ತೆ ಅದ್ರೊಳಗಡೆ ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಕೊಟ್ಟು ಕಳಿಸೋದ ಅಂತ ಅಂದ್ಬಿಟ್ಟು ಅಮ್ಮ. ಹಾಗೆ ಇದ್ರ ಮಧ್ಯೆ ಅಕ್ಕನ ಫ್ರೆಂಡ್ಸ್ ನನಗೆ ಕಾಲ್ ಮಾಡಿ ಅಕ್ಕನ ಹಿಂಗೆ ಹೊರಗಡೆ ಕರ್ಕೊಂಡು ಬಾ, ಅವಳಿಗೆ ಬೋರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಕಾಲ್ ಮಾಡಿ ಹೇಳಿದ್ರು. ಅಕ್ಕಂಗೆ ಸರ್ಪ್ರೈಸ್ ಆಗಿರಲಿ, ಅವಳಿಗೇನು ಹೇಳಬೇಡ ಅಂತ ಅಂದ್ಬಿಟ್ಟು. ಸೊ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಹಾಗೆ ಅಮ್ಮಂಗೆ ಕೂಡ ಹೇಳಿದೆ. ಅಮ್ಮ ಹಿಂಗೆ ಅಕ್ಕನ ಫ್ರೆಂಡ್ಸ್ ಏನೋ ಕರೀತಾ ಇದ್ದಾರೆ, ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಅಮ್ಮಂಗೆ ಕೂಡ ಇನ್ಫಾರ್ಮ್ ಮಾಡಿದೆ. ಹಾಗೆ ಅಕ್ಕ ಅಲ್ಲೇ ಕೂತಿದ್ಲು. ಪ್ಯಾಕಿಂಗ್ ಮಾಡೋ ಹತ್ರ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡೋಕ್ಕೆ. ಅವ್ರು ತುಂಬ ಕ್ಲೀನಾಗಿ ಕೂಡ ಪ್ಯಾಕ್ ಮಾಡಿದ್ರು. ಹಾಗೆ ಅದ್ರ ಮಧ್ಯೆ ನನ್ನ ಕ್ವೆಶನ್ ಕೇಳಿದೆ, ಎಷ್ಟು ದಿವಸ ಆಗತ್ತೆ ಹೋಗೋಕೆ ಅಂತ ಅಂದ್ಬಿಟ್ಟು. ಸೊ ಅವರು ಹೇಳಿದರು, ನಾವಿಲ್ಲಿ 2 days ಆದಮೇಲೆ ಕೊರಿಯರ್ ಮಾಡ್ತೀವಿ, ಹಾಲಿಡೇ ಇದೆ ಅಂತ ಅಂದ್ಬಿಟ್ಟು. ಸೊ ಹಂಗಂದರೆ ಅದು ಇನ್ನು 8 days ಇಲ್ಲ 10 days ಒಳಗಡೆ ಹೋಗುತ್ತೆ ಅವ್ರಿಗೆ, ಅವರು ರೀಚ್ ಆಗೋಷ್ಟ್ರಲ್ಲಿ ಹೋಗುತ್ತೆ ಅಂತ ಹೇಳಿದರು. ನಾವು ಸರಿ ಆಯಿತು ಅಂತ ಅಂದ್ಬಿಟ್ಟು ಹಾಗೇನೆ ಸುಮ್ಮನಾದ್ವಿ. ಹಾಗೆ ಅವ್ರು ಅದೆಲ್ಲ ಪ್ಯಾಕ್ ಮಾಡಾದ್ಮೇಲೆ ನಾವು ನಮ್ಮ ಬ್ಯಾಗ್ ವೆಯ್ಟ್ ಏನಿದೆ ಅದು ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡ್ವಿ. ಅದೇನಾದರೂ ಜಾಸ್ತಿ ಬರುತ್ತಾ ಇಲ್ಲ ಕಮ್ಮಿ ಬರುತ್ತಾ ಅಂತ ಅಂದ್ಬಿಟ್ಟು. ಯಾಕೆಂದರೆ ಮೊದಲೇ ಅದು ಕನ್ಫ್ಯೂಸ್ ಆಗಿತ್ತಲ್ವ. ಸೊ ಫೈನಲಿ ಅಕ್ಕನ ರೆಡಿ ಕೂಡ ಮಾಡಿಸ್ಬಿಟ್ಟು ಕರ್ಕೊಂಡು ಹೋದೆ ಅವ್ರ ಫ್ರೆಂಡ್ಸ್ ಕರೆದಿರೋ ಹತ್ರ. ಶಿ ವಾಸ್ ವೆರಿ ಸರ್ಪ್ರೈಸ್ಡ್. ಹಾಗೆಯೇ ಅಲ್ಲಿ ಹೋದ ತಕ್ಷಣ ಅವಳಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಶಿ ವಾಸ್ ವೆರಿ ಹ್ಯಾಪಿ. ಹೇಳ್ಬೇಕಂತ ಅಂದರೆ ಅವ್ರ ಫ್ರೆಂಡ್ಸ್ ಈ ಥರ ಮಾಡಿಸ್ತಾರೆ ಅಂತ ಅವಳಿಗೆ ಐಡಿಯಾ ಕೂಡ ಇತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರೆಸ್ಟ್ ಫ್ರೆಂಡ್ಸ್. ಲೈಫಲ್ಲಿ ನನಗೆ ಬೆಸ್ಟ್ ಗಿಫ್ಟ್ ಅಂತ ಸಿಕ್ಕಿರೋದು ನನ್ನ ಫ್ರೆಂಡ್. ಈ ಥರ ವರ್ಡ್ಸಲ್ಲಿ ಅವಳ ಫ್ರೆಂಡ್ಸಿಗೆ ಫುಲ್ ಹ್ಯಾಪಿ ಕೂಡ ಪಡಿಸಿದ್ಲು ಅವಳು. ಶಿ ವಾಸ್ ಮಿಸ್ಸಿಂಗ್ ದಮ್. ಹಾಗೆ ಇಲ್ಲಿ ಕೇಕ್ ಕಟ್ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಅವಳ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಕೂಡ ಮಾಡಿದ್ಲು. ಜೊತೆಲಿ ನಾನು ಹೋಗಿದ್ದೆ ಅಲ್ವಾ, ನಾನು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ನಾನು ಮತ್ತೆ ಇಲ್ಲಿದ್ದಾಗ ಇನ್ನೊಬ್ರು ನನ್ನ ಫೇವ್ರೇಟ್ ಅಕ್ಕ ಕಾಲ್ ಮಾಡಿ ಹೇಳಿದ್ರು ಅವಳ ಮನೆ ಕರ್ಕೊಂಡ ಅಂತ. ಅಲ್ಲಿ ಕೂಡ ಹೋಗಿ ಅವಳು ಅಲ್ಲಿ ಕೇಕ್ ಕೂಡ ಕಟ್ ಮಾಡಿದ್ಲು. ಶಿ ವಾಸ್ ವೆರಿ ಹ್ಯಾಪಿ, ಮತ್ತೆ ಹ್ಯಾಪಿ ಆದ್ಲು. ಹಾಗೇನೆ ಅಕ್ಕ ಫುಲ್ ಬೇಜಾರಾಗಿದ್ರು. ಅವಳು ಕೇಕ್ ಕಟ್ ಮಾಡ್ಬೇಕಾದ್ರೆ ಅಕ್ಕ ಅಳ್ತಾ ಇದ್ರು. ಅವ್ರಿಗೆ ತುಂಬ ಇಷ್ಟ ಅಕ್ಕನ ಕಂಡ್ರೆ. ಶಿ ವಾಸ್ ಮಿಸ್ಸಿಂಗ್.
ಮತ್ತೆ ಬ್ಯಾಕ್ ಟು ಹೋಮ್ ಹಂಗೆ ಅಕ್ಕಂಗೆ ಒಂದು ಸ್ವಲ್ಪ ದಿನಸಿ ಐಟಮ್ನ ಪ್ಯಾಕ್ ಮಾಡಬೇಕಾಯ್ತು, ಅದು ಸ್ಪೈಸಸ್ ಎಲ್ಲನೂ. ಅದಕ್ಕೆ ಮನೆಗೆ ಬಂದು ನೆಕ್ಸ್ಟ್ ಪ್ಯಾಕಿಂಗ್ ಕೂಡ ಸ್ಟಾರ್ಟ್ ಮಾಡಿದೆ, ಯಾಕೆಂದರೆ ಅವಳು ನಾಳೆ ಬೇಗ ಇದ್ದರೆ ನಾವು ರೆಡಿಯಾಗಿ ಹೋಗಬೇಕಾಗಿತ್ತು. ಸೊ ಅವಳಿಗೆ ಸ್ಪೈಸೀಸ್ ಮತ್ತೆ ಫುಡ್ ನ ಜಾಸ್ತಿ ಕ್ವಾಂಟಿಟಿ ಕೊಟ್ಟು ಕಳ್ಸೋದಂತ, ಯಾಕೆಂದ್ರೆ ಅಲ್ಲಿಗೆ ಹೋದ ತಕ್ಷಣ ನಮ್ ಫುಡ್ ಇರಲ್ಲ ಅಲ್ಲ, ಆಮೇಲೆ ಸಣ್ಣ ಆಗ್ಬಿಟ್ರೆ ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಗುಂಡ್ಕೊಂಡು ತಿರ್ಬೇಕು ನಮ್ಮ ಅಕ್ಕ ಅಂತ. ಬರೀ ಡೋರಲ್ಲಿ ಹೆಂಗಂತಾಳೆ ನೋಡಿ. ಬನ್ನಿ ಮಮ್ಮಿ, ನಮ್ಮ ಮಮ್ಮಿ ಅವಳಿಗೋಸ್ಕರ ಅದೇನೋ ದೀಪ ಬೇರೆ ಕೊಟ್ಟು ಕಳಿಸ್ತಿದ್ದಾರೆ. ತೋರ್ಸೆ ಅಲ್ಲಿ ಮಮ್ಮಿ, ದೀಪ 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 ದೇವರು ಎಲ್ಲ ಕೊಟ್ಟು ಕಳಿಸ್ತಿದ್ದಾರೆ. ಹಾಗೆ ಮತ್ತೆ ಅದೆಲ್ಲ ಮತ್ತೆ ಡಬಲ್ ಪ್ಯಾಕಿಂಗ್ ಮಾಡಿದ್ವಿ, ಅದೆಲ್ಲಿ ಒಡೆದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಸ್ಪೈಸಸ್ ಎಲ್ಲ ಒಂದು ಕವರ್ಗೆ ಹಾಕೊಟ್ಟೆ, ಅವಳಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಬಿಟ್ಟು, ಈಸಿ ಆಗಲಿ ಅಲ್ಲಿ ಹೋದ ತಕ್ಷಣ ಜೋಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಮತ್ತೆ ಈ ಬ್ಯಾಗ್ ಎರಡೂನಿಗೆ ಇಂಟರ್ಚೇಂಜ್ ಮಾಡ್ತಾ ಇದೀವಿ, ಎಲ್ಲ ತೆಗೆದು ಮತ್ತೆ ಎಲ್ಲ ಡಂಪ್ ಮಾಡಿದೆ. ಬಿಕಾಸ್ ಇದು ವೆಯ್ಟ್ ಸ್ವಲ್ಪ ಅದು ತಿನ್ನೋದೇ ಜಾಸ್ತಿ ಇರೋದ್ರಿಂದ ಎರಡನ್ನೂ ಶಿಫ್ಟ್ ಮಾಡ್ತಾ ಇದೀನಿ, ಎಲ್ಲ ಇಂಟರ್ಚೇಂಜ್ ಮಾಡ್ತಾ ಇದೀನಿ ಬ್ಯಾಗ್ ನ ಅಷ್ಟೇ, ಇನ್ನೇನಿಲ್ಲ. ಸೇಮ್ ಅದೇ ಐಟಮ್ಸ್ ಎಲ್ಲ. ಇದು ಕುಕ್ಕರ್ ನೋಡಿ ನಮ್ಮ ಅಕ್ಕ ಪ್ಯಾಕಿಂಗ್ ಮತ್ತೆ ಇನ್ನೊಂದ್ಸತಿ ಎಲ್ಲ ಇವಾಗ ಇದಕ್ಕೆ ಮತ್ತೆ ಮಾಮೂಲಿ ಅದೇ ತರನೇ ಜೋಡಿಸ್ತೀನಿ ಅಷ್ಟೇ, ಏನು ಚೇಂಜಸ್ ಇಲ್ಲ. ಈ ಬ್ಯಾಗ್ ಪ್ಯಾಕ್ ಮಾಡೋದಂದರೆ ಹೆವಿ ತಲೆನೋವು ಮತ್ತು ಫುಲ್ ಸುಸ್ತಾಗಿ ಹೋಗಿತ್ತು. ಅವಳು ಬ್ಯಾಗ್ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಆ ವೆಯ್ಟ್ ಚೆಕ್ ಮಾಡಿ ಅದನ್ನು ಮತ್ತೆ ತೆಗೆಯೋದು, ಮತ್ತೆ ವೆಯ್ಟ್ ಚೆಕ್ ಮಾಡೋದು, ಅದೊಂದು ತುಂಬ ಹಿಂಸೆ ಆಗಿತ್ತು. ಹಾಗೆ ಹೊರಗಡೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು, ಸೊ ಬೇಗ ಮುಗಿಸಿದ್ವಿ. ಹಾಗೆ ಇಲ್ಲಿ ಪ್ಯಾಕಿಂಗ್ ಮುಗಿಯೋ ಅಷ್ಟರಲ್ಲಿ ಮತ್ತೆ ನನ್ನ ಅಕ್ಕಂಗೆ ಹೇಳ್ದೆ, ಬೇಗ ರೆಡಿ ಆಗು, ಇನ್ನೂ ಒಂದು ಕಡೆ ಹೋಗ್ಬೇಕು ನಿನ್ನ ಕರ್ಕೊಂಡು ಅಂತ ಅಂದ್ಬಿಟ್ಟು. ಅದಕ್ಕೆ ಅವಳು ರೆಡಿ ಆಗಕ್ಕೆ ಹೋದ್ಲು. ರೆಡಿ ಆಗ್ಬಿಟ್ಟು ನಾನು ಅವಳಿಗೆ ಬೋನೋವೆಜ್ ಕೊಡಬೇಕು ಅಂತ ಅಂದ್ಬಿಟ್ಟು ಹೊರಗಡೆ ಪ್ಲಾನ್ ಮಾಡಿದ್ದೆ, ಅವಳಿಗೆ ಅಲ್ಲಿ ಕರ್ಕೊಂಡೋಗಿ ಅವಳಿಗೆ ಅಲ್ಲಿ ಸರ್ಪ್ರೈಸ್ ಕೊಟ್ಟೆ. ಫೈನಲಿ ಅವಳು ಬಂದ್ಲು. ಶಿ ವಾಸ್ ವೆರಿ ಹ್ಯಾಪಿ. ಇವತ್ತು ಡೇ ಫುಲ್ ಅವಳು ಹ್ಯಾಪಿ ಆಗಿದ್ಲು, ಯಾಕೆಂದರೆ ಅವಳಿಗೆಲ್ಲ ಕಡೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇತ್ತು. ಇಟ್ ವಾಸ್ ದ ಒನ್ ಸರ್ಪ್ರೈಸ್ ಫಾರ್ ಮೈ ಸಿಸ್ಟರ್ ಅಂತಲೇ ಹೇಳ್ಬೋದು. ಮತ್ತು ಇದು ನನ್ನ ಫ್ಯಾಮಿಲಿಗೂ ಕೂಡ ನಾನು ಈ ಥರ ಮಾಡಿಸ್ತಾ ಇದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ನೋಡ್ಬಿಟ್ಟು ಫುಲ್ ಖುಷಿಯಾದರು. ಮತ್ತು ನನ್ನ ಫ್ಯಾಮಿಲಿ ಅಂತೂ ಫುಲ್ ಅಳ್ತಾ ಇದ್ರು, ಅಮ್ಮ ಅಪ್ಪ ಅಂತೂ ಅವ್ರನ್ನ ಬಿಟ್ಟೇ ಇರಲ್ಲ ಅಂತ ಅಂದ್ಬಿಟ್ಟು ಫುಲ್ ಅಳ್ತಾ ಇದ್ರು. ಅವಳು ಕೂಡ ತುಂಬ ಹತ್ತಲು, ಅಳಿಸ್ಬಾರ್ದಾಗಿತ್ತು. ಲಾಸ್ಟ್ ಹಿಂದೆ ಹೋಗ್ಬೇಕಾದ್ರೂ ನಾನು ಅಳಿಸ್ತೆ ಅಂತ ನನಗೊಂದು ಸ್ವಲ್ಪ ಬೇಜಾರಾಯಿತು. ಆದರೆ ಅವಳು ಖುಷಿಗೆ ಅಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನನಗೂ ಖುಷಿ ಕೂಡ ಆಯಿತು. ನೆಕ್ಸ್ಟ್ ಹಾಗೇನೆ ಅವಳಿಗೆ ಕೇಕ್ ಕಟ್ಟಿಂಗ್ ಕೂಡ ಮಾಡಬೇಕಾಗಿತ್ತಲ್ಲ, ಸೊ ಅವಳಿಗೆ ಫಸ್ಟ್ ಫೋಟೋಸ್ ವಿಡಿಯೋಸ್ ತಗೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವಳಿಗೆ ಫೋಟೋ ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ದೆ. ಹಾಗೆ ಇದರಲ್ಲಿ ಬಂದಿದ್ದು ಅಪ್ಪ ಅಮ್ಮ ಅಕ್ಕ ಅವಳ ಫ್ರೆಂಡ್ಸ್ ಹಾಗೆ ನನ್ನ ಸಿಸ್ಟರ್ ಹಾಗೆ ನನ್ನ ಅಜ್ಜಿದಿರು ಬಂದಿದ್ರು. ಅವಳಿಗೆ ಯಾರ್ಯಾರು ಇಷ್ಟ ಅವ್ರನ್ನೆಲ್ಲರನ್ನೂ ನಾನು ಕರೆದಿದ್ದೆ. ಅವಳು ತುಂಬ ಬೇಜಾರಾಗಿದ್ಲು. ನನಗಂತೂ ನೋಡಿ
ಫುಲ್ ನನಗೂ ಅಳು ಬರ್ತಿತ್ತು, ಬಟ್ ನಾನಂತೂ ಫುಲ್ ಕಂಟ್ರೋಲ್ ಮಾಡಿದ್ದೆ ಅವಳ ಮುಂದೆ ಅಳಬಾರ್ದು ಅಂತ ಅಂದ್ಬಿಟ್ಟು. ಆಮೇಲೆ ಅಮ್ಮಂಗೆ ಒಂದ್ ಕಡೆ ಖುಷಿ ಇತ್ತು, ಹಾಗೆ ಒಂದ್ ಕಡೆ ದುಃಖ ಕೂಡ ಇತ್ತು, ಅವಳು ಹೋಗ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಅಪ್ಪನೂ ಕೂಡ ಅಷ್ಟೇ ಅವಳನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ರು, ಅವರು ಕೂಡ ಹೇಳ್ತಾ ಇದ್ರು. ನಮ್ಮ ಅಪ್ಪನೂ ಅದನ್ನ ನೋಡಿ ಫುಲ್ ಶಾಕ್ ಆಯ್ತು. ನೆಕ್ಸ್ಟ್ ಹಾಗೆ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಅದನ್ನ ಸ್ವಲ್ಪ ಸೆಲೆಬ್ರೇಟ್ ಮಾಡಾದ್ಮೇಲೆ ಹಾಗೆ ಸಾಂಗ್ ಹಾಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಟು ಹೋಮ್. ಮನೆಗೆ ಬಂದ ತಕ್ಷಣ ಅಮ್ಮ ಅಕ್ಕಂಗೆ ಮದರ್ ವಡೆ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಅಮ್ಮ ಮದರ್ ವಡೆ ಫೈನಲಿ ಮಾಡಿದ್ರು. ಅವಳ ಬ್ಯಾಗಲ್ಲಿ ಜಾಗ ಇಲ್ಲ ಅಂತ ಅಂದ್ರು, ಮಾಡಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಮಾಡಿ ಅವಳ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೆ ಮದರ್ ವಡೆ ಅವಳಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.